ಬೇಡಕಿ ಹಾಳೋ ಮಂಗಳವಾರ ಸಂತೆ ಭಾರೀ ಅಪಾಯಕಾರಿ. ರೋಡ್ ಮೇಲೆ ಸಂತೆಯೋ ಅಥವಾ ಸಂತೆಯಲ್ಲಿಯೇ ರೋಡು? ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಬೇಡಕಿಹಾಳ ಗ್ರಾಮದಲ್ಲಿ ಪ್ರತಿ ಮಂಗಳವಾರ ನಡೆಯುವ ಸಂತೆ ಇದೀಗ ಸಾರ್ವಜನಿಕರಿಗೆ ತಲೆನೋವಾಗ್ತಾ ಇದೆ. ರೋಡ್ ಮೇಲೆ ಸಂತೆ ನಡೀತಾ ಇದೆಯೋ ಅಥವಾ ಸಂತೆಯ ಮಧ್ಯೆ ರೋಡ್ ಸಾಗುತ್ತಿದೆಯೋ ಎಂಬ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಖ್ಯ ರಸ್ತೆಯ ಎರಡು ಬದಿಗಳಲ್ಲಿ ವ್ಯಾಪಾರಿಗಳು ಮಳಿಗೆಗಳನ್ನು ಹಾಕಿಕೊಳ್ಳುವುದರಿಂದ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗುತ್ತಿದೆ. ಬೈಕ್, ಕಾರು, ಬಸ್ ಹಾಗೂ ಟ್ರ್ಯಾಕ್ಟರ್ಗಳು ಕಷ್ಟಪಟ್ಟು ಸಾಗುವ ಪರಿಸ್ಥಿತಿ ಎದುರಾಗಿದೆ. ವಿಶೇಷವಾಗಿ ಶಾಲಾ ಮಕ್ಕಳ ಬಸ್ಗಳಿಗೆ ಹಾಗೂ ಆಂಬ್ಯುಲೆನ್ಸ್ಗಳಿಗೆ ದಾರಿ ಸಿಗದಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಸಂತೆ ದಿನ ವಾಹನ ಚಾಲಕರು ಗಂಟೆಗಳ ಕಾಲ ಟ್ರಾಫಿಕ್ನಲ್ಲಿ ಸಿಲುಕಿಕೊಳ್ಳುತ್ತಿದ್ದು ಅನೇಕ ಬಾರಿ ಸಣ್ಣ ಪುಟ್ಟ ಗಲಾಟೆಗಳು ಹಾಗೂ ಅಪಘಾತದ ಭೀತಿ ಕೂಡ ಉಂಟಾಗುತ್ತಾ ಇದೆ. ಪಾದಚಾರಿಗಳು ಸಹ ರಸ್ತೆ ಮಧ್ಯ ನಡಿಗೆಯಲ್ಲಿ ಅಪಾಯಕ್ಕೆ ತುತ್ತಾಗ್ತಾ ಇದ್ದಾರೆ. ಗ್ರಾಮಸ್ಥರ ಮಾತಿನಂತೆ ಸಂತೆ ಬೇಕು, ಆದರೆ ವ್ಯವಸ್ಥಿತವಾಗಿ ಬೇಕು. ಸಂಚಾರಕ್ಕೆ ಅಡಚಣೆಯಾಗದಂತೆ ಪ್ರತ್ಯೇಕ ಸ್ಥಳದಲ್ಲಿ ಸಂತೆ ನಡೆಸಬೇಕು ಎಂದು ಆಗ್ರಹ ವ್ಯಕ್ತವಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಸಂಚಾರಕ್ಕೆ ಅಡಚಣೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮಂಗಳವಾರದ ಸಂತೆ ಜನರ ಅನುಕೂಲಕ್ಕಾಗಿ ನಡೆಯಬೇಕೇ ಹೊರತು ಜನರ ಪ್ರಾಣಕ್ಕೆ ಅಪಾಯವಾಗಬಾರದು ಎಂಬುದು ಎಲ್ಲರ ಅಭಿಪ್ರಾಯವಾಗಿದೆ. ಬೇಡಕಿಹಾಳದಿಂದ ವರದಿಗಾರರು ಲಕ್ಷ್ಮಣ್ ಹಕ್ಕೆ, ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್